ನಮಸ್ಕಾರ ವೀಕ್ಷಕರೇ, ವಿಡಿಯೋ ಭಾಗ 2. ಈ ಹಿಂದಿನ ವಿಡಿಯೋದಲ್ಲಿ ನಾವು ಸುಧಾಮೂರ್ತಿ ಅಮ್ಮನವರು ಹೇಳಿರುವಂತಹ ಮಕ್ಕಳ ಪೋಷಣೆಯಲ್ಲಿ ಪೋಷಕರ ಪಾತ್ರದ ಬಗ್ಗೆ ಅತ್ಯುತ್ತಮ ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಇದರಿಂದ ಖಂಡಿತವಾಗಿಯೂ ಎಲ್ಲರಿಗೂ ತುಂಬ ಸಹಾಯವಾಗುತ್ತದೆ ಎಂದು ಕೂಡ ಗೊತ್ತಿದೆ. ಯಾಕೆಂದರೆ ಸರಳತೆಯ ಮೂರ್ತಿ ಸುಧಾ ಅಮ್ಮನವರ ಮಾತು ಹಾಗೂ ಜೀವನ ಶೈಲಿಯೇ ಅಂತಹದ್ದು. ಇನ್ನಷ್ಟು ಉತ್ತಮ ವಿಚಾರಗಳನ್ನು ಇದೀಗ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಯಾರ ಜೊತೆಗೂ ಕಂಪೇರ್ ಮಾಡಬೇಡಿ. ಮಕ್ಕಳನ್ನು, ಅದರಲ್ಲೂ ಬೆಳೆಯುವ ಮಗುವನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿ ನೋಡಬಾರದು. ನಮ್ಮ ಮಕ್ಕಳು ನಮಗೆ ಹೆಚ್ಚಲ್ಲವೇ? ಹಾಗಾಗಿ ಅವರ ಮುಂದೆ ಇನ್ನೊಬ್ಬರನ್ನು ಹೊಗಳುವುದು ಬೇಡ. ಯಾಕೆಂದರೆ ಈ ರೀತಿ ಮಾಡಿದರೆ ಅವರಿಗೆ ಒಂದು ರೀತಿಯ ಕೀಳರಿಮೆ ಉಂಟಾಗುತ್ತದೆ ಮತ್ತು ಇದು ಜೀವನ ಪರ್ಯಂತ ಅವರನ್ನು ಕುಗ್ಗುವಂತೆ ಮಾಡುತ್ತದೆ. ಅವರ ಸಾಧನೆಯ ಹಾದಿಗೆ ತಡೆ ಒಡ್ಡಿದಂತೆ ಆಗುತ್ತದೆ. ಹೀಗಾಗಿ ಮಕ್ಕಳೇ ಆದರೂ ಅವರು ಗೌರವಯುತವಾಗಿ ಬದುಕಲು ಅವಕಾಶ ಅನುಕೂಲ ಮಾಡಿಕೊಡಿ. ಮಕ್ಕಳ ಮಾನಸಿಕ ಒತ್ತಡವನ್ನು ದೂರ ಮಾಡಿ. ಕೇವಲ ದೊಡ್ಡವರಿಗೆ ಮಾತ್ರವಲ್ಲ, ಮಕ್ಕಳಿಗೂ ಕೂಡ ಅವರದೇ ಆದ ಮಾನಸಿಕ ಒತ್ತಡ ಮತ್ತು ಖಿನ್ನತೆ ಇರುತ್ತದೆ. ಶಾಲೆಗೆ ಹೋಗುವುದು, ಟ್ಯೂಷನ್ಗೆ ಹೋಗುವುದು, ಆಟ ಪಾಠಗಳಲ್ಲಿ ಭಾಗಿಯಾಗುವುದು, ಇದರ ಜೊತೆಗೆ ಓದಿಕೊಳ್ಳುವಂತೆ ನಿಮ್ಮ ಒತ್ತಡ ಬೇರೆ. ಇವೆಲ್ಲವನ್ನೂ ನಿರ್ವಹಿಸುವಲ್ಲಿ ಕೆಲವು ಮಕ್ಕಳು ವಿಫಲರಾಗುತ್ತಾರೆ. ಅಂತಹ ಸಂದರ್ಭದಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯ ಹದಗೆಡುತ್ತದೆ. ಸಾಧ್ಯವಾದಷ್ಟು ಪೋಷಕರು ಇದರ ಬಗ್ಗೆ ಗಮನವಹಿಸಿ. ಚಿಕ್ಕ ವಯಸ್ಸಿಗೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಲು ನೀವು ಕೂಡ ಸಹಾಯ ಮಾಡಿ ಎಂಬುದು ಸುಧಾಮೂರ್ತಿ ಅಮ್ಮನವರ ಸಲಹೆ ಆಗಿದೆ. ಮಕ್ಕಳು ಹೇಳುವುದನ್ನು ಕೇಳಿಸಿಕೊಳ್ಳಿ. ಪೋಷಕರಾಗಿ ಮಕ್ಕಳಿಗೆ ನೀವು ತಿಳಿ ಹೇಳಬೇಕಾದದು ನಿಮ್ಮ ಕರ್ತವ್ಯ. ಹಾಗೆಂದು ಮಕ್ಕಳು ಏನು ಹೇಳುತ್ತಾರೆ ಅದನ್ನು ಕೇಳಿಸಿಕೊಳ್ಳದ ಇರುವುದು ನಿಮ್ಮ ತಪ್ಪು. ಏಕೆಂದರೆ ಮಕ್ಕಳಿಗೂ ಮನಸ್ಸಿದೆ, ಅವರಿಗೂ ಭಾವನೆಗಳಿವೆ, ಅವುಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವೂ ಇದೆ. ಆದರೆ ಕೇಳಿಸಿಕೊಳ್ಳುವ ಕಿವಿ ಬೇಕು ಅಷ್ಟೇ. ಅಂತಹ ಕೇಳಿಸಿಕೊಳ್ಳುವ ಗುಣ ನಿಮ್ಮಲ್ಲಿ ಇದ್ದರೆ ನಿಮ್ಮ ಮಕ್ಕಳಿಗೆ ನೀವೇ ನಿಜವಾದ ಬೆಸ್ಟ್ ಫ್ರೆಂಡ್. ಮಕ್ಕಳಿಗೆ ನಿಮ್ಮ ಬಗ್ಗೆ ಗೌರವ, ನಂಬಿಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಬಳಿ ಮಾತನಾಡಲು ಹೆಚ್ಚು ಖುಷಿ ಪಡುತ್ತಾರೆ. ನೋಡಿದ್ರಲ್ವಾ ಸುಧಾಮೂರ್ತಿ ಅಮ್ಮನವರ ಈ ಸಲಹೆಗಳು ನಿಮಗೆ ಎಷ್ಟು ಇಷ್ಟ ಆದವು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಉತ್ತಮವಾದ ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.